ಎಲ್ರಿಗೂ ನಮಸ್ಕಾರ. ಸರ್ವಸಮವಾಕ್ಯಗಳು ಎಂಬ ಅಧ್ಯಾಯದಲ್ಲಿ ನೀವು ಈಗಾಗಲೇ 2 ವಿಡಿಯೋವನ್ನು ನೋಡಿದಿರಿ. ಇವತ್ತಿನ 3ನೇ ವಿಡಿಯೋಕ್ಕೆ ಎಲ್ರಿಗೂ ಸ್ವಾಗತ. ಕಳೆದ ಕ್ಲಾಸಿನಲ್ಲಿ ನಾವೊಂದು ಗುಣಲಬ್ಧ ಪಟ್ಟಿಯನ್ನು ನೋಡಿದ್ದೇವೆ. ಅಲ್ಲಿ ಒಂದು 4 ಕೋಣೆ ಇರೋ ಒಂದು ಚೌಕವನ್ನು ತೆಗೆದುಕೊಂಡು ನಾವು ಒಂದು ಲೆಕ್ಕವನ್ನು ಮಾಡಿದ್ದೇವೆ. ಅದರದೇ ಮುಂದುವರಿದ ಭಾಗವಾಗಿ 4 ಕೋಣೆ ಇರುವ ಒಂದು ಚೌಕವನ್ನು ತೆಗೆದುಕೊಳ್ಳುವ ಬದಲಾಗಿ 9 ಕೋಣೆ ಇರುವ ಒಂದು ಚೌಕವನ್ನು ತೆಗೆದುಕೊಳ್ಳುವ. ಆಗ ಮೊದಲಿಗೆ ಇಲ್ಲಿ ಪಟ್ಟಿ ನೋಡಿ, ನಾವು ಮೊನ್ನೆ ಪಟ್ಟಿ ಈಗ ನಿಮಗೆ ಇಲ್ಲಿ ಕಾಣಿಸ್ತಾ ಉಂಟು. ಆ ಪಟ್ಟಿಯಲ್ಲಿ 9 ಕೋಣೆ ಇರುವ ಒಂದು ಚೌಕವನ್ನು ತೆಗೆದುಕೊಳ್ಳುವ. ಮೊದಲಿಗೆ ನಾವು ಆರಂಭದಿಂದಲೇ ಆ ಸಣ್ಣ 9 ಕೋಣೆಯನ್ನೇ ತಗೊಳ್ಳುವ. 1, 2, 3, ಅದರ ಕೆಳಗೆ 2, 4, 6, ಅದರ ಕೆಳಗೆ 3, 6, 9. ಈಗ 9 ಕೋಣೆ ಇರುವ ಒಂದು ಚೌಕ ಸಿಕ್ಕಿತ್ತು ನಿಮಗೆ. ಇಲ್ಲಿ ನಾವು ಮೂಲೆಯಿಂದ ಮೂಲೆಗೆ ಇರುವ ಸಂಖ್ಯೆಗಳು ಇದನ್ನು ತೆಗೆದು ಕೂಡಿಸಿ ನೋಡಿ. ಆಗ 1ನೇ ಕೋಣೆಯಲ್ಲಿ ಬರುವ ಸಂಖ್ಯೆ 1, ಅದರ ಇನ್ನೊಂದು ಮೂಲೆಯಲ್ಲಿ, ಚೌಕದ ಇನ್ನೊಂದು ಮೂಲೆಯಲ್ಲಿ ಬರುವ ಸಂಖ್ಯೆ 9. ಹಾಗೆ 1, 9 ಕೂಡಿಸಿದಾಗ ಎಷ್ಟಾಯ್ತು? 10 ಆಯ್ತು. ಇನ್ನ 2 ಮೂಲೆಗಳಲ್ಲಿರುವ ಸಂಖ್ಯೆಗಳು ಯಾವುದೆಲ್ಲ? 1, 3, ಇನ್ನೊಂದು 3. ಆ 3 ಮತ್ತು 3 ಕೂಡಿಸಿ 6 ಆಯ್ತು. ಈಗ 2 ಮೊತ್ತಗಳೊಳಗಿನ ವ್ಯತ್ಯಾಸ ಎಷ್ಟು ಬರ್ತದೆ? ಒಂದು 10, ಇನ್ನೊಂದು 6. 10ರಿಂದ 6 ಕಳೆದ್ರೆ 4 ಬಂತು. ಹೀಗೆ ನೀವೇನ್ ಮಾಡಿ ಅಂತ ಹೇಳಿದ್ರೆ, ಇದೇ ಪಟ್ಟಿಯಲ್ಲಿ ಬರುವ ಯಾವುದಾದ್ರೂ 9 ಕೋಣೆಗಳಿರುವ ಇನ್ನೊಂದು ಚೌಕವನ್ನು ತೆಗೆದುಕೊಳ್ಳಿ. ಅದರಲ್ಲಿ ಮೂಲೆಯಿಂದ ಮೂಲೆಗೆ ಇರುವ ಸಂಖ್ಯೆಗಳ ಮೊತ್ತವನ್ನು ನೋಡಿ, ವ್ಯತ್ಯಾಸವನ್ನು ನೋಡಿ. ಆಗಲೂ ಕೂಡ ಎಷ್ಟು ಬರ್ತದೆ? ಇದು 4 ಬರ್ತದೆ. ಇನ್ನು ನಾವು ನೋಡೋದು ಈ ವ್ಯತ್ಯಾಸ ಯಾವಾಗಲೂ ಒಂದು ಚೌಕದಲ್ಲಿ 9 ಕೋಣೆಗಳಿರುವ ಒಂದು ಚೌಕ ತಗೊಂಡು ಯಾವುದೇ ಚೌಕವನ್ನು ತೆಗೆದರೂ ಕೂಡ ಮೂಲೆಯಿಂದ ಮೂಲೆಯಲ್ಲಿ ಬರುವ ಸಂಖ್ಯೆಗಳ ವ್ಯತ್ಯಾಸ, ಮೊತ್ತಗಳ ವ್ಯತ್ಯಾಸ ಯಾಕೆ ಯಾವಾಗಲೂ 4 ಬರ್ತದೆ? ಹಾಗೆ ಇದನ್ನು ನಾವು ಹೇಗೆ ಸಾಧಿಸುವುದು 4 ಬರ್ತದೆ ಅಂತ? ಹಾಗೆ ಅದಕ್ಕೆ ಬೀಜಗಣಿತ ತಗೊಳ್ಳೋ. ಈಗ ನೀವು 9 ಕೋಣೆ ಇರುವ ಒಂದು ಚೌಕವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಮೊದಲ ಅಡ್ಡ ಸಾಲನ್ನು ನೀವು ನೋಡಿ. ಈಗ ನಾನು ಆವಾಗ ಹೇಳಿದ ಉದಾಹರಣೆಯಲ್ಲೇ 1, 2, 3 ಬಂತು ಅಂತ ಹೇಳಿದ್ರೆ ಅದು 1ರ ಗುಣಕದ ಒಂದು ಸಾಲು. ಅದರ ಕೆಳಗೆ ಬರೋದು 2, 4, 6, ಇದು 2ರ ಗುಣಲಬ್ಧಗಳ ಸಾಲು. ಅದರ ಕೆಳಗೆ ಬರೋದು 3, 6, 9, ಇದು 3ರ ಗುಣಲಬ್ಧಗಳ ಸಾಲು. ಈಗ ನಾವು ಯಾವ ಸಾಲನ್ನು ತಗೊಳ್ಳುತ್ತೇವೆ ಅಂತ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನಾನು ಹೇಳ್ತೇನೆ, 4ನೇ ಸಾಲನ್ನು, ಅಡ್ಡ ಸಾಲನ್ನು ನಾವು ಈಗ ತಗೊಳ್ಳುತ್ತೇವೆ ಅಂತ ಇಟ್ಕೊಳ್ಳಿ. ಹಾಗೆ ಹೇಗೆ ಬಂದಿತ್ತು ಅದು?
4 ಗುಣಿಸು 1, 4 ಗುಣಿಸು 2, 4 ಗುಣಿಸು 3 ಅಲ್ವಾ. ಇನ್ನು ಅದರ ಕೆಳಗಿನದ್ದು ಹೇಗೆ ಬಂದಿದ್ದು? 4 ಅಲ್ಲ 5ರ ಸಾಲು ಬಂದಿತ್ತು. ಆಗ ಅದು 5, 10, 15. ಅದರ ಕೆಳಗಿನದ್ದು ನೋಡಿ 6, 12, 18. ಆಗ ನಾವು ಯಾವ ಸಾಲನ್ನು ತಗೊಳ್ತೇವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ಲೋ. ಈಗ ನೀವು ನೋಡಿ, ನಾವು ಯಾವ ಸಾಲನ್ನು ತಗೊಳ್ತೇವೋ ಆ ಸಾಲಿನಲ್ಲಿ ಬರುವ ಸಂಖ್ಯೆಗಳು ಆ ಸಾಲಿನ ಮಧ್ಯೆ ಆಗಿರ್ತದೆ ಅಲ್ಲೋ. ಈಗ ನಾವು ತಕೊಳ್ಳೋದು ಎಕ್ಸನೇ ಸಾಲು ಅಂತ ಇಟ್ಟುಕೊಳ್ಳಿ ನೀವು. ಆಗ ಅದರಲ್ಲಿ ಬರುವ ಸಂಖ್ಯೆ ಏನಾಗಿರಬಹುದು? 1x, 2x, 3x, 4 ಹೀಗೆ ಬರುವುದು. ಈಗ ಉದಾಹರಣೆಗೆ ನಾವು ನೀಟ ಸಾಲು, 4ನೇ ನೀಟ ಸಾಲನ್ನು ತಗೊಳ್ತೇವೆ. ಆಗ ಅಲ್ಲಿ ಮೊದಲು ಬರುವ ಸಂಖ್ಯೆ ಏನಾಗಿರಬಹುದು? 4x ಆಗಿರಬಹುದು. ನಂತರದ ಏನಾಗಿರಬಹುದು? 4ಕ್ಕಿಂತ 1 ಹೆಚ್ಚು ಅಂದರೆ 5x. ನಂತರದ ಸಂಖ್ಯೆ ಎಷ್ಟಾಗಿರಬಹುದು? 6x. ಆಗ ಮೊದಲ ಕೋಣೆಯಲ್ಲಿ ಬರುವ ಸಂಖ್ಯೆ 4x, ಆ ನಂತರದ ಕೋಣೆಯಲ್ಲಿ ಬರುವ ಸಂಖ್ಯೆ 5x, ಆ ನಂತರದ ಕೋಣೆಯಲ್ಲಿ ಬರುವ ಸಂಖ್ಯೆ 6x. ಆಗ ಅಡ್ಡ ಸಾಲು 3 ನಮಗೇನು ಸಿಕ್ಕಿತು? ಕೋಣೆ ಸಿಕ್ಕಿತು. ಇನ್ನು ನಾವು ಇದರ ಕೆಳಗೆ ಏನು ಬರುವ? ಈಗ ಇದು ಎಕ್ಸನೇ ಸಾಲು ತಗೊಂಡದವಲ್ಲೋ. ಆಗ ಅದರ ಕೆಳಗಿನ ಸಾಲು ಏನಾಗಿರಬಹುದು? ಅದಕ್ಕಿಂತ 1 ಹೆಚ್ಚಿರುವ ಸಂಖ್ಯೆಯ ಸಾಲು. ಆಗ ಎಕ್ಸ್ಗಿಂತ 1 ಹೆಚ್ಚಿರುವ ಸಂಖ್ಯೆ ಅಂತ ಹೇಳಿದ್ರೆ ಯಾವುದು? x ಕೂಡಿಸು 1. ಆಗ ಅಲ್ಲಿ ಮೊದಲ ಸಂಖ್ಯೆ ಏನಾಗಿರಬಹುದು? 4 ಗುಣಿಸು x ಕೂಡಿಸು 1. ಎರಡನೇ ಸಾಲಿನಲ್ಲಿ 5 ಗುಣಿಸು x ಕೂಡಿಸು 1. ಮೂರನೇ 6 ಗುಣಿಸು x ಕೂಡಿಸು 1. ಇನ್ನು ಇದೇ ತರ ನಿಮ್ಗೆ ಇನ್ನು ನಾನು ನಂತರದ ಕೆಳಗಿನ ಸಾಲನ್ನು ಹೇಳ್ತೇನೆ. ಮೇಲಿನ ಸಾಲು ಎಕ್ಸಿನ ಗುಣಕ, ಅದರ ಕೆಳಗಿನದು x ಕೂಡಿಸು 1ರ ಗುಣಕ, ಅದರ ಕೆಳಗಿನದ್ದು ಏನಾಗಿರಬಹುದು? x ಕೂಡಿಸು 2ರ ಗುಣಕ. ಹಾಗೆ ಇಲ್ಲಿ 4x, ಅದರ ಕೆಳಗೆ 4 ಗುಣಿಸು x ಕೂಡಿಸು 1, ಅದರ ಕೆಳಗೆ ಏನು ಬಂದಿತ್ತು? 4 ಗುಣಿಸು x ಕೂಡಿಸು 2. ನಂತರದ ಕೋಣೆಯಲ್ಲಿ 5 ಗುಣಿಸು x ಕೂಡಿಸು 2. ಆ ನಂತರದ ಕೋಣೆಯಲ್ಲಿ 6 ಗುಣಿಸು x ಕೂಡಿಸು 2. ಇನ್ನೀಗ ನಾವು ಇಲ್ಲಿ ನೋಡಿ 4, 5, 6 ತಗೊಂಡೋದು. ಅದರ ಅರ್ಥ ಅದೇನು? 4ನೇ ನೀಟ ಸಾಲು, 5ನೇ ನೀಟ ಸಾಲು, 6ನೇ ನೀಟ ಸಾಲು. ಇದು 4, 5, 6 ಆಗಬೇಕು ಅಂತಿಲ್ಲ. ನೀವು ಈಗ ನಾನು ತಕೊಳ್ಳೋದು ಸಾಲು ಬೇರೆ ಇರುವುದು, ನೀವು ತಕೊಳ್ಳೋದು. ಆಗ ನಾವು ಅದನ್ನೇನು ಮಾಡುವ? ಈ 4, 5, 6 ಅನ್ನು y ಅಂತ ತಕೊಳ್ಳುವ. 4ನೇ ಸಾಲನ್ನು y ಅಂತ ತಗೊಳ್ತಾನೆ. ಆಗ ನಂತರದ ಸಾಲೇನು? 5 ಇದ್ದದೇನಾದಿತ್ತು ಹೇಳಿ? y ಕೂಡಿಸು 1 ಆದಿತ್ತು ಅಲ್ಲೋ. 6 ಅಂತ ಇದ್ದದೇನಾದಿತ್ತು? y ಕೂಡಿಸು 2. ಈಗ ನೀವು ಆ 4 ಇದ್ದಲ್ಲಿ ಏನು ಬರೀರಿ? y ಬರೀರಿ. 5 ಇದ್ದಲ್ಲಿ ಏನು ಬರೀರಿ? y ಕೂಡಿಸು 1 ಬರೀರಿ. 6 ಇದ್ದಲ್ಲಿ ಏನು ಬರೀರಿ? y ಕೂಡಿಸು 2. ಇನ್ನು ನೀವು ಪಟ್ಟಿಯನ್ನು ನೋಡಿ. ಈಗ ಈ ಚೌಕದ 9 ಕೋಣೆಯಲ್ಲಿ ಬರುವ ಸಂಖ್ಯೆಗಳನ್ನು ನಾನು ಹೇಳ್ತೇನೆ. 1ನೇ ಕೋಣೆಯಲ್ಲಿ ಬರುವುದು y ಗುಣಿಸು x. ನಂತರದ ಇದರಲ್ಲಿ y ಕೂಡಿಸು 1 ಗುಣಿಸು x. ಆ ನಂತರ ಕೋಣೆಯಲ್ಲಿ ಬರುವುದು y ಕೂಡಿಸು 2 ಗುಣಿಸು x. ಇನ್ನು ಅದರ ಕೆಳಗೆ ಈ yx ನ ಕೆಳಗೆ ಬರುವ ಸಂಖ್ಯೆ ಇಲ್ಲಿ ಯಾವುದು ಬದಲಾದೀತು ಹೇಳಿ? x ಬದಲಾಗಲಿಕ್ಕಿಲ್ಲ, y ಬದಲಾದೀತು ಅಲ್ಲೋ. ಆಗ y 1 ಹೆಚ್ಚಾಗಬೇಕು. ಆಗ y ಕೂಡಿಸು 1 x. ನಂತರದ ಕೋಣೆಯಲ್ಲಿ y ಕೂಡಿಸು 1 ಗುಣಿಸು x ಕೂಡಿಸು 1. ಆ ನಂತರ y ಕೂಡಿಸು 2 ಗುಣಿಸು x ಕೂಡಿಸು 1. ಆಗ ಇನ್ನು 3ನೇ ಅಡ್ಡ ಸಾಲಿನಲ್ಲಿ, ಇದರ ಕೆಳಗೆ ಬರುವ 3ನೇ ಅಡ್ಡ ಸಾಲಿನಲ್ಲಿ ಬರುವ ಮೊದಲ ಕೋಣೆಯಲ್ಲಿ ಬರುವ ಸಂಖ್ಯೆ ಯಾವುದಾಗಿರುವುದು? y ಗುಣಿಸು x ಕೂಡಿಸು 2. ನಂತರ y ಕೂಡಿಸು 1 ಗುಣಿಸು x ಕೂಡಿಸು 2. ಆ ನಂತರ y ಕೂಡಿಸು 2 ಗುಣಿಸು x ಕೂಡಿಸು 2. ಈಗ ಇಲ್ಲಿ ನೋಡಿ, ಮೂಲೆಯಿಂದ ಮೂಲೆಗಿರುವ ಸಂಖ್ಯೆಗಳು ಯಾವುದು ಅಂತ ಬೇಡುವ. ಆಗ 1 ಮೇಲೆ ಸಂಖ್ಯೆ yx. ಇನ್ನು ಅದರ ವಿರುದ್ಧ ಮೂಲೆಯಲ್ಲಿ ಬರುವ ಸಂಖ್ಯೆ ಯಾವುದು? y ಕೂಡಿಸು 2 ಗುಣಿಸು x ಕೂಡಿಸು 2. ಇದೆರಡನ್ನು ನಾವೇನು ಮಾಡಬೇಕು? ಕೂಡಿಸಬೇಕು, ಮೊತ್ತ ಕಂಡು ಹುಡುಕಬೇಕು ಇದ್ರ. ಆಗ ಮೊದಲನದ್ದು yx, ಅದೊಂದು ಗುಣಲಬ್ಧ. ಈಗ ನಾವಿಲ್ಲಿ y ಕೂಡಿಸು 2 ಮತ್ತು x ಕೂಡಿಸು 2 ಗುಣಿಸಬೇಕು, ಮತ್ತೆ ಅದಕ್ಕೆ ಈ yx ಅನ್ನು ಕೂಡಿಸಬೇಕು.
ಈಗ ನಾವು ಫಸ್ಟಿಗೆ y ಕೂಡಿಸು 2 ಗುಣಿಸು x ಕೂಡಿಸು 2 ನೋಡುವ. ಈಗ ಇಲ್ಲಿಗೆ ನೋಡಿ, y ಕೂಡಿಸು 2 ಗುಣಿಸು x ಕೂಡಿಸು 2. ಇಂಥ ಲೆಕ್ಕಗಳು ನಾವು ಹೇಗೆ ಮಾಡೋದು ಅಂತ ಈ ಮೊದಲೇ ನೋಡಿದ್ದೇವೆ ಅಲ್ವಾ? ಕಳೆದ ಕ್ಲಾಸಿನಲ್ಲಿ ಕೊನೆಗೆ ನಾನು ಹೇಳಿದ್ದೇನೆ, ಫಸ್ಟ್ ಬರುವ ಸಂಖ್ಯೆ ಯಾವುದಾಗಿರಬಹುದು? x ಗುಣಿಸು y ಆಗಿರಬಹುದು, xy ಆಗಿರಬಹುದು. ನಂತರದ ಸಂಖ್ಯೆ ಎಷ್ಟಾಗಿರಬಹುದು? 2x ಆಗಿರಬಹುದು. ಆ ನಂತರದ ಸಂಖ್ಯೆ ಎಷ್ಟಾಗಿರಬಹುದು? 2y ಆಗಿರಬಹುದು. ನಾಲ್ಕನೇ ಸಂಖ್ಯೆ ಯಾವುದಾಗಿರಬಹುದು? 2 ಗುಣಿಸು 2 ಅಂತ ಹೇಳಿದ್ರೆ 4. ಆಗ 4 ಗುಣಲಬ್ಧಗಳು ಸಿಕ್ಕಿತು. ಮೊದಲು xy ಕೂಡಿಸು 2x ಕೂಡಿಸು 2y ಕೂಡಿಸು 4. ಈಗ ನಾವು ಈ ಮೊತ್ತ ಮತ್ತು ಇನ್ನೊಂದು ಮೂಲೆಯಲ್ಲಿರುವ ಮೊತ್ತ yx ಅಲ್ಲ, ಅದೆರಡನ್ನು ಕೂಡಿಸಬೇಕು. ಹಾಗೆ ಯಾವುದನ್ನೆಲ್ಲ ನಾವು ಕೂಡಿಸಬೇಕು ಹೇಳಿ? yx ಕೂಡಿಸು x ಕೂಡಿಸು 2 ಗುಣಿಸು y ಕೂಡಿಸು 2 ಸಮ ಏನು ಬರ್ತದೆ? xy ಕೂಡಿಸು xy ಕೂಡಿಸು 2x ಕೂಡಿಸು 2y ಕೂಡಿಸು 4 ಸಮ xy ಎಷ್ಟು ಸಲ ಬರ್ತದೆ? ಇಲ್ಲಿ 2 ಸಲ xy ಅನ್ನು ಕೂಡಿಸಬೇಕು. ಆಗ xy ಕೂಡಿಸು xy ಅಂತ ಹೇಳಿದ್ರೆ 2xy ಮತ್ತೆ ಕೂಡಿಸು 2x ಕೂಡಿಸು 2y ಕೂಡಿಸು 4. ಇದು ಮೂಲೆಯಿಂದ ಮೂಲೆಗೆ ಬರುವ ಒಂದು ಮೊತ್ತ. ಆಗ ಇನ್ನೂ 2 ಮೂಲೆಗಳಲ್ಲಿ ಬರುವ ಸಂಖ್ಯೆಗಳು ಯಾವುದೆಲ್ಲ ಹೇಳಿ? ಕೆಳಗಿನ ಮೂಲೆಯಲ್ಲಿ ಬರುವುದು y ಗುಣಿಸು x ಕೂಡಿಸು 2. ಇನ್ನೊಂದು ಮೂಲೆಯಲ್ಲಿ ಬರುವುದು y ಕೂಡಿಸು 2 ಗುಣಿಸು x. ಆಗ ಮೊದಲಿಗೆ ನಾವು ಏನು ಮಾಡುವ? ಇಲ್ಲಿ y ಗುಣಿಸು x ಕೂಡಿಸು 2 ಗುಣಿಸುವ. ಏನು ಬರ್ತದೆ? y ಗುಣಿಸು x yx ಆಯ್ತು, y ಗುಣಿಸು 2 2y ಆಯ್ತು. ಆಗ ಮೊತ್ತ ಏನಾಯ್ತು? xy ಕೂಡಿಸು 2y ಆಯ್ತು. ಇನ್ನು ಈ ಗುಣಲಬ್ಧ ನೋಡಿ, ಇಲ್ಲಿ ಇದು y ಕೂಡಿಸು 2 ಗುಣಿಸು x. ಆಗ x ಗುಣಿಸು y ಅಂತ ಹೇಳಿದ್ರೆ xy ಆಯ್ತು, x ಗುಣಿಸು 2 ಅಂತ ಹೇಳಿದ್ರೆ 2x ಆಯ್ತು. ಇನ್ನು ಈ 2 ಗುಣಲಬ್ಧಗಳನ್ನು ನಾವು ಏನು ಮಾಡಬೇಕು? ಕೂಡಿಸಬೇಕು. ಈಗ ಸುರಿಗೆ y ಗುಣಿಸು x ಕೂಡಿಸು 2 ಕೂಡಿಸು y ಕೂಡಿಸು 2 ಗುಣಿಸು x ಸಮ xy ಕೂಡಿಸು 2y ಕೂಡಿಸು xy ಕೂಡಿಸು 2x. ಈಗಲೂ ಇಲ್ಲಿ xy 2 ಬಂತು. ಆಗ 2xy ಆಯಿತು, ಮತ್ತೆ ಕೂಡಿಸು 2y ಕೂಡಿಸು 2x. ಆಗ ಈ ಮೂಲೆಯಲ್ಲಿ ಬರುವ ಮೊತ್ತ ಎಷ್ಟು ಬಂತು ಹೇಳಿ? 2xy ಕೂಡಿಸು 2y ಕೂಡಿಸು 2x. ನಾವು ಆವಾಗ ನೋಡಿದ ಮೂಲೆಯಿಂದ ಮೂಲೆಗೆ ಬರುವ ಮೊತ್ತ ಎಷ್ಟು ನೋಡಿ? 2xy ಅಲ್ಲಿ ಉಂಟು, ಕೂಡಿಸು 2x ಅಂತ ಉಂಟು, ಇಲ್ಲಿ 2x ಉಂಟು ನೋಡಿ, ಕೂಡಿಸು ಅಲ್ಲಿ 2y ಉಂಟು, ಇಲ್ಲಿ 2y ಉಂಟು, ಅಲ್ಲಿ ಪುನಃ 4 ಕೂಡಿಸಿದ್ದಾರೆ, ಇಲ್ಲಿ 4 ಇಲ್ಲ. ಆಗ ಈ 2 ಮೊತ್ತಗಳ ವ್ಯತ್ಯಾಸ ಎಷ್ಟು ಹೇಳಿ? 4 ಆಯ್ತು. ಆದ ಕಾರಣ ಈ ಗುಣಲಬ್ಧ ಪಟ್ಟಿಯಲ್ಲಿ ಯಾವುದೇ 9 ಕೋಣೆಗಳಿರುವ ನೀವು ಒಂದು ಚೌಕವನ್ನು ತೆಗೆದುಕೊಂಡ್ರು ಮೂಲೆಯಿಂದ ಮೂಲೆಗೆ ಬರುವ ಸಂಖ್ಯೆಗಳ ಮೊತ್ತದ ವ್ಯತ್ಯಾಸ ಯಾವಾಗಲೂ ಏನಾಗಿರುತ್ತದೆ? 4 ಆಗಿರುತ್ತದೆ. ಯಾಕೆಂದ್ರೆ ನಾವು ಇಲ್ಲಿ ಬೀಜಗಣಿತ ಉಪಯೋಗಿಸಿ ಹೇಳಿದ್ದು ಎಷ್ಟನೇ ಸಾಲು ಬೇಕಾದರೂ ಆಗಿರೋದು. ಇನ್ನದರಲ್ಲಿ ಕೆಳಗೆ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ, 9ರ ಬದಲು 16 ಕೋಣೆಗಳಿರುವ ಒಂದು ಚೌಕ ಆದರೂ ನಾವೊಂದು ಸಂಖ್ಯೆಗಳಿರೋ ಒಂದು ಕೋಣೆ ಹೇಳ್ತೇನೆ ನಾನು. ಮೊದಲಿಗೆ ನಾವು ಆವಾಗ ಹೇಳಿದನ್ನೇ ತಗೊಳ್ಳುವ. ನಾವು ಆವಾಗ 3 ಕೋಣೆ ತಗೊಂಡು ಈಗ 4 ಕೋಣೆ ತಗೊಳ್ಳುವಾಗ 1ನೇ ಸಾಲಿನಲ್ಲಿ 1 2 3 4, 2ನೇ ಸಾಲಿನಲ್ಲಿ ಬರುವುದು ಯಾವುದರ ಕೆಳಗೆ 2 4 6 8, 3ನೇ ಸಾಲಿನಲ್ಲಿ 3 6 9 12, 4ನೇ ಸಾಲಿನಲ್ಲಿ 4 8 12 16, 14 ಕೋಣೆಗಳಿರುವ ಈ ಚೌಕ ನೀವು ತಗೊಳ್ಳಿ. ಅದರಲ್ಲಿ ಮೊದಲ ಕೋಣೆಯಲ್ಲಿ ಇರುವ ಸಂಖ್ಯೆ 1, ಅದರ ವಿರುದ್ಧ ಮೂಲೆಯಲ್ಲಿ ಬರುವ ಕೋಣೆಯಲ್ಲಿ ಬರುವ ಸಂಖ್ಯೆ ಎಷ್ಟು? 16. ಇದೆರಡನ್ನು ಕೂಡಿಸಿ 16 ಕೂಡಿಸಿ 1 17 ಆಯ್ತು. ಇನ್ನು ಉಳಿದ 2 ಮೂಲೆಗಳಲ್ಲಿ 1ನೇ ಸಾಲಿನಲ್ಲಿ ಚೌಕದ ಕೆಳಗಿನ ಎಡಬದಿಯ ಕೆಳಗಿನ ಕೋಣೆ ನೀವು ತಕೊಳ್ಳಿ, ಅಲ್ಲಿ ಬರುವುದು ಎಷ್ಟು? 4. 2 ಮೂಲೆಯಲ್ಲಿ ಬರುವ ಸಂಖ್ಯೆಗಳು 4 4 ಅಲ್ವಾ ನೋಡಿ, ಅದೆರಡನ್ನು ಕೂಡಿಸಿ
4 ಕೂಡಿಸು 4 ಎಷ್ಟಾಯಿತು? 8 ಆಯಿತು. ಈಗ ಮೊದಲನ ಮೊತ್ತ 17 ಬಂದು. ಆಗ 17 ಮತ್ತು 8ರ ವ್ಯತ್ಯಾಸ ಎಷ್ಟು? 9. ಸರಿಯಲ್ಲೋ? ಆಗ ವ್ಯತ್ಯಾಸ ಎಷ್ಟಾಗಿರ್ತದೆ? 9 ಆಗಿರ್ತದೆ. ಇನ್ನು ಇದನ್ನು ನಾವು ಬೀಜಗಣಿತ ಉಪಯೋಗಿಸಿ ಸಾಧಿಸಬೇಕು. ಈಗ ನಾವು ಈ ಸಂಖ್ಯೆಗಳನ್ನು ನಾವು ಬೀಜಗಣಿತದ ಅಕ್ಷರಗಳಾಗಿ ಬರೆಯುವ. ಆಗ 1ನೇ ಸಾಲಿನಲ್ಲಿ ಏನು ಬಂದಿತ್ತು ಹೇಳಿ? yx ಬಂದಿತ್ತು. ನಂತರದ ಸಾಲಿನಲ್ಲಿ y ಕೂಡಿಸು 1x ಬಂದಿತ್ತು. ಆ ನಂತರದ ಕೊನೆಯಲ್ಲಿ y ಕೂಡಿಸು 2x ಬಂದಿತ್ತು. y ಕೂಡಿಸು 2 ಗುಣಿಸು x ಬಂದಿತ್ತು. 4ನೇ ಕೋಣೆಯಲ್ಲಿ ಏನು ಬಂದಿತ್ತು? y ಕೂಡಿಸು 3 ಗುಣಿಸು x ಬಂದಿತ್ತು. ಇನ್ನು ಅದರ ಕೆಳಗೆ 2ನೇ ಸಾಲಿನ ಸಂಖ್ಯೆಗಳನ್ನು ನಾನು ಹೇಳ್ತಾ ಬರುತ್ತೇನೆ. y ಗುಣಿಸು x ಕೂಡಿಸು 1, ಆಮೇಲೆ y ಕೂಡಿಸು 1 ಗುಣಿಸು x ಕೂಡಿಸು 1, ಆಮೇಲೆ y ಕೂಡಿಸು 2 ಗುಣಿಸು x ಕೂಡಿಸು 1, ಅನಂತರದ ಕೊನೆಯಲ್ಲಿ y ಕೂಡಿಸು 3 ಗುಣಿಸು x ಕೂಡಿಸು 1. ಇನ್ನು 3ನೇ ಸಾಲಿನಲ್ಲಿ ಬರುವ y ಗುಣಿಸು x ಕೂಡಿಸು 2, ಆಮೇಲೆ y ಕೂಡಿಸು 1 ಗುಣಿಸು x ಕೂಡಿಸು 2. 3ನೇ ಕೊನೆಯಲ್ಲಿ ಬರುವ ಸಂಖ್ಯೆ y ಕೂಡಿಸು 2 ಗುಣಿಸು x ಕೂಡಿಸು 2. ಆಮೇಲೆ 4ನೇ ಕೋಣೆಯಲ್ಲಿ ಬರುವ ಸಂಖ್ಯೆ y ಕೂಡಿಸು 3 ಗುಣಿಸು x ಕೂಡಿಸು 2. ಇನ್ನು 4ನೇ ಸಾಲಿನಲ್ಲಿ ಬರೋದು y ಗುಣಿಸು x ಕೂಡಿಸು 3. ನಂತರದ ಕೋಣೆಯಲ್ಲಿ ಬರೋದು y ಕೂಡಿಸು 1 ಗುಣಿಸು x ಕೂಡಿಸು 3. ಆ ನಂತರದ ಕೋಣೆಯಲ್ಲಿ ಬರೋದು y ಕೂಡಿಸು 2 ಗುಣಿಸು x ಕೂಡಿಸು 3. ಕೊನೆಯ ಕೋಣೆಯಲ್ಲಿ ಬರೋದು y ಕೂಡಿಸು 3 ಗುಣಿಸು x ಕೂಡಿಸು 3. ನೋಡಿ, ಇನ್ನು ಮೂಲೆಯಿಂದ ಮೂಲೆಗೆ ಬರುವ ಸಂಖ್ಯೆಗಳು ಯಾವುದೆಲ್ಲ? ಒಂದು y ಗುಣಿಸು x ಅಂತಾರೆ yx. ಇನ್ನು ಅದರ ವಿರುದ್ಧ ಮೂಲೆಯಲ್ಲಿ ಬರುವ ಸಂಖ್ಯೆಗಳು y ಕೂಡಿಸು 3 ಗುಣಿಸು x ಕೂಡಿಸು 3. ಇನ್ನು ಆ ಗುಣಲಬ್ಧ ನಾವು ಮಾಡಬೇಕು. ಆಗ ಇಲ್ಲಿ ನೋಡಿ, y ಗುಣಿಸು x xy ಆಯಿತು, ಕೂಡಿಸು y ಗುಣಿಸು 3 3y ಆಯಿತು, ಕೂಡಿಸು 3 ಗುಣಿಸು x 3x ಆಯಿತು, ಕೂಡಿಸು 3 ಗುಣಿಸು 3 9 ಆಯಿತು. ಆಗ xy ಕೂಡಿಸು 3y ಕೂಡಿಸು 3x ಕೂಡಿಸು 9. ಇನ್ನು ಮೇಲೆ ಮೂಲೆಯಲ್ಲಿ ಬರುವ yx ಅನ್ನು ನಾವು ಈ ಮೊತ್ತಕ್ಕೆ ಕೂಡಿಸಬೇಕು. ಹಾಗೆ ಇಲ್ಲಿಯೂ ಮೊದಲು ಮಾಡಿದಾಗೆ yx ಕೂಡಿಸು yx ಅಂತ ಹೇಳಿದ್ರೆ 2yx ಆಯಿತು, ಕೂಡಿಸು 3y ಆಯಿತು, ಕೂಡಿಸು 3x ಆಯಿತು, ಕೂಡಿಸು 9. ಇನ್ನು ಉಳಿದ 2 ಮೂಲೆಗಳಲ್ಲಿ ಬರುವ ಸಂಖ್ಯೆಗಳು ಯಾವುದೆಲ್ಲ ಹೇಳ್ಬೋದಾ? ಮೇಲಿನ ಮೂಲೆಯಲ್ಲಿ ಬರುವ ಸಂಖ್ಯೆ y ಕೂಡಿಸು 3 ಗುಣಿಸು x. ಇನ್ನು ಇನ್ನೊಂದು ಅದರ ಕೆಳಗಿನ ಮೂಲೆಯಲ್ಲಿ ಬರುವ ಸಂಖ್ಯೆ y ಗುಣಿಸು x ಕೂಡಿಸು 3. ಈಗ ನಾವು ಆ ಗುಣಲಬ್ಧ ಫಸ್ಟ್ ಮಾಡುವ. ಫಸ್ಟ್ ಯಾವ್ದು ಹೇಳಿ? y ಕೂಡಿಸು 3 ಗುಣಿಸು x ಅಂತ ಹೇಳಿದ್ರೆ x ಗುಣಿಸು y xy ಆಯಿತು, x ಗುಣಿಸು 3 ಅಂತ ಹೇಳಿದ್ರೆ 3x ಆಯಿತು. ಇನ್ನು ಇನ್ನೊಂದು ಗುಣಲಬ್ಧ y ಗುಣಿಸು x ಕೂಡಿಸು 3. ಆಗ ಇಲ್ಲಿ y ಗುಣಿಸು x xy ಆಯಿತು, y ಗುಣಿಸು 3 3y ಆಯಿತು. ಈಗ 2 ಗುಣಲಬ್ಧಗಳನ್ನು ನಾವು ಕೂಡಿಸುವ. y ಗುಣಿಸು x ಕೂಡಿಸು 3 ಕೂಡಿಸು y ಕೂಡಿಸು 3 ಗುಣಿಸು x ಸಮ xy ಕೂಡಿಸು 3y ಕೂಡಿಸು xy ಕೂಡಿಸು 3x. ಈಗ ಇಲ್ಲಿ 2xyಗಳು ಬರ್ತದೆ. ಆಗ 2xy ಆಯಿತು, ಕೂಡಿಸು 3y ಆಯಿತು, ಕೂಡಿಸು 3x ಆಯಿತು. ಈಗ 2 ಮೊತ್ತಗಳ ವ್ಯತ್ಯಾಸ ನೋಡಿ. ಮೊದಲನೇದಲ್ಲಿ ಕೂಡಿಸು 9 ಉಂಟು, ಇಲ್ಲಿ 9 ಇಲ್ಲ. ಆದ ಕಾರಣ 2 ಮೊತ್ತಗಳ ವ್ಯತ್ಯಾಸ 9 ಆಗಿರ್ತದೆ. ಪೇಜ್ ನಂಬರ್ 68ರಲ್ಲಿ 1ನೇ ಪ್ರಶ್ನೆ, ಒಂದು ಪಟ್ಟಿ ಕೊಟ್ಟಿದ್ದಾರೆ. ಸುಲಭ ಉಂಟು ಅದು. ನಾವು ಈ ಕ್ಯಾಲೆಂಡರ್ನ ಲೆಕ್ಕ ಮಾಡಿದಾಗೆ ಇಲ್ಲಿ ಅದನ್ನು ನೀವು ಹೋಮ್ವರ್ಕ್ ಆಗಿ ಮನೆಯಲ್ಲಿ ಮಾಡಬೇಕು. ಇನ್ನೀಗ ನಾವು 3ನೇ ಲೆಕ್ಕಕ್ಕೆ ಬರುವ. 3ನೇ ಲೆಕ್ಕದಲ್ಲಿ ಇಲ್ಲಿ ನೋಡಿ, ಕ್ವಶನ್ ನಮ್ಮೆ ನೋಡ್ಕೊಳ್ಳಿ. ಈ ಮಾದರಿಯನ್ನೊಮ್ಮೆ ನೀವು ನೋಡಿ ನೋಡುವ. ಏನ್ ಕಾಣುತ್ತೆ ನಿಮಗೆ? ಸ್ವಲ್ಪ ಆಲೋಚನೆ ಮಾಡಿದ್ರೆ, 1ನೇ ಸಾಲು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ್ದೆಲ್ಲ ಸಂಖ್ಯೆಗಳುಂಟಲ್ಲಿ. 1 ಉಂಟು,
2 3 4 ಇಲ್ವಾ, ಇನ್ನೊಂದು 2 ಮಾತ್ರ ಏನು ಮಾಡಿದ್ದಾರೆ ನೋಡಿ, 1 ಮತ್ತು 4 ಗುಣಿಸಿದ್ದಾರೆ ಹೇಳಿದ್ರೆ 1 ಗುಣಿಸು 4 ಸಮ 2 ಗುಣಿಸು 3 ಕಳೆ 2 ಅಂತ ಬರ್ತದೆ ಅಲ್ಲ ನೋಡಿ. 1 ಗುಣಿಸು 4 ಸಮ 2 ಗುಣಿಸು 3 ಕಳೆ 2. ಇನ್ನು ಎರಡನೇ ಸಾಲು ನೋಡಿ ನೀವೊಮ್ಮೆ, ಅಲ್ಲೇ ನೋಡಿ 2 ಗುಣಿಸು 5 ಸಮ 3 ಗುಣಿಸು 4 ಕಳೆ 2 ಅಂತ ಬರೆದಿದ್ದಾರೆ. ಇಲ್ಲಿಯೂ 4 ಸಂಖ್ಯೆಗಳು ಬಂತು. ಯಾವ್ದೆಲ್ಲ ಹೇಳಿ, 2 3 4 5. ಮಾತ್ರ ಗುಣಿಸಿದ್ದು ನೀವು ನೋಡಿ 2 ಮತ್ತು 5 1ನೇ ಸಂಖ್ಯೆಯನ್ನು ಮತ್ತು 5ನೇ ಸಂಖ್ಯೆಯನ್ನು 4ನೇ ಸಂಖ್ಯೆ. ಇಲ್ಲಿ ನೋಡಿ, ಇಲ್ಲಿ ನಾವು ಮೊದಲ ಮೇಲೆ ಮಾಡಿದ ಹಾಗೆ 1ನೇ ಸಂಖ್ಯೆ ಮತ್ತು 4ನೇ ಸಂಖ್ಯೆಯನ್ನು ಗುಣಿಸಿದ್ದು. ಆ ಗುಣಲಬ್ಧ ಸಮ ಏನು ಬರೆದಿದ್ದಾರೆ, ಮಧ್ಯದ 2 ಸಂಖ್ಯೆಗಳು ಯಾವ್ದೆಲ್ಲ ಬರ್ತದೆ ಮಧ್ಯದಲ್ಲಿ 3 ಮತ್ತು 4. ಆಗ 3 ಗುಣಿಸು 4 ಕಳೆ 2 ಬರೆದಿದ್ದಾರೆ. ಇನ್ನು 3ನೇ ಸಾಲು ನೋಡಿ, 3 ಗುಣಿಸು 6 ಸಮ 4 ಗುಣಿಸು 5 ಕಳೆ 2. ಇಲ್ಲಿಯೂ 4 ಅನುಕ್ರಮ ಸಂಖ್ಯೆಗಳನ್ನು ತಗೊಂಡಿದ್ದಾರೆ. 3 4 5 6. ಅಲ್ಲಿ 1ನೇ ಸಂಖ್ಯೆ ಮತ್ತು 4ನೇ ಸಂಖ್ಯೆಯನ್ನು ಗುಣಿಸಿದ್ದಾರೆ. ಈ ಗುಣಲಬ್ಧ ಅಂತ ಹೇಳುವುದು ಮಧ್ಯದ 2 ಸಂಖ್ಯೆಗಳ ಗುಣಲಬ್ಧ ಕಳೆ 2 ಅಂತ. ಹೀಗೆ ನೀವು ಕೊನೆಯ ಸಾಲು ನೋಡಿದ್ರು ಅದೇ ತರ ಬರ್ತದೆ. ಹಾಗೆ ಇಲ್ಲಿ ನಾವು ಒಂದು ವಿಷಯವನ್ನು ಹೇಳಬಹುದು. ಇಲ್ಲಿ ಮುಂದಿನ 2 ಸಾಲು ನಿಮಗೆ ಬರೆಯೋದಲ್ಲ, ಯಾವ್ದಲ್ಲ, 5 ಗುಣಿಸು 8 ಸಮ 6 ಗುಣಿಸು 7 ಕಳೆ 2. ನಂತರದ್ದು ನೀವೇ ಬರೆಯಿರಿ, ಗೊತ್ತಾದಿತ್ತಲ್ಲ. ಇನ್ನು ಇಲ್ಲಿ ನಾವು ಏನ್ ನೋಡಬಹುದು, ನಾನು ಅವಾಗ ಹೇಳ್ತಾ ಬಂದಿದ್ದೇನೆ, 1ನೇ ಸಾಲು ನೋಡಿದ್ರೆ ಅನುಕ್ರಮವಾದ 4 ಎಣಿಕಾ ಸಂಖ್ಯೆಗಳು 1 2 3 4. ಇದರಲ್ಲಿ ಮೊದಲ ಮತ್ತು ಕೊನೆಯ ಸಂಖ್ಯೆ 1 ಮತ್ತು 4 ಇದರ ಗುಣಲಬ್ಧ ಮತ್ತು ಮಧ್ಯದ ಸಂಖ್ಯೆಗಳು 2 ಮತ್ತು 3 ಇದರ ಗುಣಲಬ್ಧ. 1 ಮತ್ತು 4 ಅಂತ ಹೇಳಿದ್ರೆ 4 ಆಯ್ತು, 2 ಗುಣಿಸು 3 ಅಂತ ಹೇಳಿದ್ರೆ 6 ಆಯ್ತು. ವ್ಯತ್ಯಾಸ ಎಷ್ಟು ಬಂತೇಳಿ, 2 ಬಂತು. ಇದೇ ತರ ಪ್ರತಿಯೊಂದರಲ್ಲಿ ಕೂಡ. ಹಾಗೆ ಇದರಿಂದ ನಾವು ಏನು ಹೇಳಬಹುದು, ಯಾವುದಾದ್ರೂ ಅನುಕ್ರಮವಾದ 4 ಎಣಿಕಾ ಸಂಖ್ಯೆಗಳನ್ನು ತಕೊಂಡ್ರೆ ಅಲ್ಲಿ 1ನೇ ಮತ್ತು 4ನೇ ಸಂಖ್ಯೆಗಳ ಗುಣಲಬ್ಧ ಮತ್ತು ಮಧ್ಯದ ಸಂಖ್ಯೆಗಳ ಗುಣಲಬ್ಧ ನೋಡಿದ್ರೆ ವ್ಯತ್ಯಾಸ ಎಷ್ಟು ಬರ್ತದೆ, 2 ಬರ್ತದೆ. ಯಾವುದು ಹೆಚ್ಚಾಗಿರ್ತದೆ, ಮಧ್ಯದ ಸಂಖ್ಯೆಗಳ ಗುಣಲಬ್ಧ ಕೊನೆಯ ಮತ್ತು ಮೊದಲ ಸಂಖ್ಯೆಗಳ ಗುಣಲಬ್ಧಕ್ಕಿಂತ 2 ಹೆಚ್ಚಾಗಿರುತ್ತವೆ. ಇನ್ನು ನಾವು ಅದನ್ನು ಏನು ಅಂತ ಸಾಧಿಸಬೇಕು, ಬೀಜಗಣಿತ ಉಪಯೋಗಿಸಿ ಸಾಧಿಸಬೇಕು. ಆಗ ನಾವು ಅನುಕ್ರಮವಾದ ಎಣಿಕಾ ಸಂಖ್ಯೆಗಳನ್ನು ಹೇಗೆ ಬರೀಬಹುದು ಹೇಳಿ, ಒಂದೊಂದು ಹೆಚ್ಚಾಗುವುದಲ್ಲೋ. ಆಗ 1ನೇ ಸಂಖ್ಯೆಯನ್ನು x ಅಂತ ತಕೊಂಡ್ರೆ ನಂತರದ ಸಂಖ್ಯೆ x ಕೂಡಿಸು 1, ಆ ನಂತರದ ಸಂಖ್ಯೆ x ಕೂಡಿಸು 2, ಆ ನಂತರದ ಸಂಖ್ಯೆ x ಕೂಡಿಸು 3. ಇಲ್ಲಿ 1ನೇ ಮತ್ತು 4ನೇ ಸಂಖ್ಯೆ ಯಾವುದೆಲ್ಲ ಬಂತು, x ಮತ್ತು x ಕೂಡಿಸು 3. ಅದನ್ನು ಗುಣಿಸಿ ನೋಡುವ. x ಗುಣಿಸು x ಕೂಡಿಸು 3 ಅಂತ ಹೇಳಿದ್ರೆ x² x ಗುಣಿಸು x² ಕೂಡಿಸು 3x ಬಂತು. ಇನ್ನು ಮಧ್ಯದ ಸಂಖ್ಯೆಗಳು ಯಾವುದಲ್ಲ, x ಕೂಡಿಸು 1 ಗುಣಿಸು x ಕೂಡಿಸು 2. ಇದನ್ನು ಗುಣಿಸಿ ನೋಡುವ. x ಗುಣಿಸು x x² ಆಯ್ತು, x ಗುಣಿಸು 2 2x ಆಯ್ತು, 1 ಗುಣಿಸು x 1x ಆಯ್ತು, 1 ಗುಣಿಸು 2 2 ಆಯ್ತು. ಇನ್ನು ಅವೆಲ್ಲ ಈ 4 ಗುಣಲಬ್ಧಗಳನ್ನು ಕೂಡಿಸುವ. x² ಕೂಡಿಸು ಮತ್ತೆ 2x ಕೂಡಿಸು 1x ಕೂಡಿಸು 2. ಆಗ x² ಕೂಡಿಸು 2x ಮತ್ತು 1x ಕೂಡಿಸಿದ್ರೆ 3x ಆಯ್ತು. ಆಗ x² ಕೂಡಿಸು 3x ಕೂಡಿಸು 2. ಮೊದಲನ ಗುಣಲಬ್ಧ ಎಷ್ಟು ಬಂದಿದೆ, x² ಕೂಡಿಸು 3x ಮಾತ್ರ ಇರೋದು. ಇಲ್ಲಿ x² ಕೂಡಿಸು 3x ಕೂಡಿಸು 2 ಅಂತ ಇದ್ದ ಕಾರಣ 2 ವ್ಯತ್ಯಾಸ. ಹೇಳಿದ್ರೆ ಯಾವುದೇ ಅನುಕ್ರಮವಾದ 4 ಎಣಿಕಾ ಸಂಖ್ಯೆಗಳನ್ನು ತೆಗೆದುಕೊಂಡ್ರೆ ಮಧ್ಯದ ಪದದ ಗುಣಲಬ್ಧವು ಮೊದಲ ಪದ ಮತ್ತು ಅನುಕ್ರಮವಾದ ಎಣಿಕಾ ಸಂಖ್ಯೆಗಳನ್ನು ತಕೊಂಡ್ರೆ ಮಧ್ಯದ ಸಂಖ್ಯೆಗಳ ಗುಣಲಬ್ಧವು ಮೊದಲ ಮತ್ತು 4ನೇ ಸಂಖ್ಯೆಗಳ ಗುಣಲಬ್ಧಕ್ಕಿಂತ 2 ಹೆಚ್ಚು. ಇನ್ನು ಇಲ್ಲಿಗೆ ನೋಡಿ ಒಂದು ಲೆಕ್ಕ, 26 ಗುಣಿಸು 34
ಈ ಗುಣಲಬ್ಧವನ್ನು ಕಂಡುಹಿಡಿದ ಒಂದು ವಿಧಾನ ನೀವು ನೋಡಿ. ಫಸ್ಟಿಗೆ ಏನು ಮಾಡಿದ್ದಾರೆ, 2 ಗುಣಿಸು 3 ಮಾಡಿದ್ರು. 2 ಗುಣಿಸು 3 ಅಂತ ಹೇಳಿದ್ರೆ 6. ಮತ್ತೆ 6 ಗುಣಿಸು ಏನು ಮಾಡಿದ್ರು 100, 600 ಆಯ್ತು. ನಂತರ ಏನು ಮಾಡಿದ್ರು ನೋಡಿ, 2 ಗುಣಿಸು 4 ಮಾಡಿದ್ರು, ಕೂಡಿಸು 6 ಗುಣಿಸು ಏನು ಮಾಡಿದ್ರು 3. ಆಗ 2 ಗುಣಿಸು 4 ಅಂತ ಹೇಳಿದ್ರೆ 8, 6 ಗುಣಿಸು 3 ಅಂತ ಹೇಳಿದ್ರೆ 18, 8 ಕೂಡಿಸು 18 ಸಮ ಎಷ್ಟಾಯ್ತು, 26 ಆಯ್ತು. 26 ಗುಣಿಸು 10 ಸಮ 260. ಮತ್ತೆ ಏನು ಮಾಡಿದ್ರು, 6 ಮತ್ತು 4 ಗುಣಿಸಿದ್ರು. 6 ಗುಣಿಸು 4 24 ಆಯ್ತು. ಈಗ ಈ 3 ಗುಣಲಬ್ಧಗಳನ್ನು ಕೂಡಿಸಿದ್ರು. ಯಾವುದನ್ನೆಲ್ಲ, 600 260 ಮತ್ತೆ 24. ಒಟ್ಟು ಕೂಡಿಸುವಾಗ ಎಷ್ಟಾಯ್ತು, 884 ಆಯ್ತು. ಆಗ ಒಂದು 2 ಸಂಖ್ಯೆಗಳ ಗುಣಲಬ್ಧವನ್ನು ಕಂಡುಹಿಡಿಯುವ ಒಂದು ಹೊಸ ವಿಧಾನ ನಿಮ್ಗೆ ಗೊತ್ತಾಯ್ತು. ಇದೇ ತರ ನೀವೊಂದು ಮಾಡಿ ನೋಡುವ. ಈಗ ಇಲ್ಲಿ ಮಾಡಿದ ಆ ವಿಧಾನವನ್ನು ನಾವು ಒಮ್ಮೆ ನೋಡುವ. ಶುರುವಿಗೆ ಯಾವುದನ್ನೆಲ್ಲ ಗುಣಿಸಿದ್ದಾರೆ, 2 ಮತ್ತು 3. ನೀವು ಆ ಸಂಖ್ಯೆಗಳನ್ನು ನೋಡಿ. 1ನೇ ಸಂಖ್ಯೆ ಎಷ್ಟು, 26. ಅಲ್ಲಿ 2 ಅಂತ ಹೇಳುದು 10ನೇ ಸ್ಥಾನದ ಸಂಖ್ಯೆ ಅಲ್ವಾ. ಏನು 34. ಇಲ್ಲಿ 3 ಅಂತ ಹೇಳುದು 10ನೇ ಸ್ಥಾನದ ಸಂಖ್ಯೆ. ಆಗ ಫಸ್ಟಿಗೆ ಅವರು ಶುರುವಿಗೆ ಮಾಡಿದ ಕ್ರಿಯೆಗಳು ಯಾವುದು, 10ನೇ ಸ್ಥಾನದ ಸಂಖ್ಯೆಗಳನ್ನು ಏನು ಮಾಡಿದ್ರು, ಗುಣಿಸಿದ್ರು. ಗುಣಿಸಿ ಅದಕ್ಕೆ 100ರಿಂದ ಗುಣಿಸಿದ್ರು. ಆಗ ಗುಣಲಬ್ಧ ಅವರು ಮಾಡುವಾಗ ಮಾಡಿದ್ದು 10ನೇ ಸ್ಥಾನದ ಸಂಖ್ಯೆಗಳನ್ನು ಗುಣಿಸಿ ಅದಕ್ಕೆ 100ರಿಂದ ಗುಣಿಸಿ ಬರಬಹುದು. ನಂತರ ಏನು ಮಾಡಿದ್ರು ನೋಡಿ, 1ನೇ ಸಂಖ್ಯೆಯ 1ನೇ ಸ್ಥಾನದ ಅಂಕೆಯನ್ನು ಮತ್ತು 2ನೇ ಸಂಖ್ಯೆಯ 10ನೇ ಸ್ಥಾನದ ಅಂಕೆಯನ್ನು ಗುಣಿಸಿದ್ರು. ಆಗ 1ನೇ ಸಂಖ್ಯೆಯ 1ನೇ ಸ್ಥಾನದ ಅಂಕೆ ಅಂತ ಹೇಳಿದ್ರೆ 4, 2ನೇ ಸಂಖ್ಯೆಯ 10ನೇ ಸ್ಥಾನದ ಸಂಖ್ಯೆ ಅಂತ ಹೇಳಿದ್ರೆ 2. ಈ 4 ಮತ್ತು 2 ಗುಣಿಸಿದ್ರು, 8 ಆಯ್ತು. ಇದೇ ತರ ಏನು ಮಾಡಿದ್ರು, 1ನೇ ಸಂಖ್ಯೆಯ 1ನೇ ಸ್ಥಾನದ ಅಂಕೆ ಮತ್ತು 2ನೇ ಸಂಖ್ಯೆಯ 10ನೇ ಸ್ಥಾನದ ಅಂಕೆ ಯಾವುದೆಲ್ಲದು, 6 ಮತ್ತು 3. ಇದನ್ನು ಗುಣಿಸಿದ್ರು. 6 ಗುಣಿಸು 3 18 ಬಂತು. ಈ 18 ಮತ್ತು 8 ಕೂಡಿಸಿದ್ರು. 18 ಮತ್ತು 8 ಕೂಡಿಸಿದ್ರೆ ಎಷ್ಟು ಬರ್ತದೆ, 26 ಬರ್ತದೆ. ಇದಕ್ಕೆ 10ರಿಂದ ಗುಣಿಸಿದ್ರು. ಹಾಗೆಷ್ಟು ಬಂತು, 260 ಬಂತು. ಮತ್ತೆ 2 ಸಂಖ್ಯೆಗಳ 1ನೇ ಸ್ಥಾನದ ಅಂಕೆಗಳನ್ನು ಗುಣಿಸಿದ್ರು. 6 ಮತ್ತು 4 24. ಅದನ್ನು ಆಮೇಲೆ ಕೂಡಿಸಿದ್ರು. ಈಗ ಮೊತ್ತ 884 ಬಂತು. ಹೀಗೆ ನೀವು ಇನ್ನೊಂದು ಲೆಕ್ಕ ಮಾಡಿ ನೋಡುವ, ಮಾಡುವುದಲ್ಲ. ಇನ್ನೀಗ ನಾವು ಯಾಕೆ ಹೀಗೆ ಮಾಡಿದ್ರು ಅಂತ ನಾವು ನೋಡುವ. ಅದಕ್ಕೆ ಬೀಜಗಣಿತ ಉಪಯೋಗಿಸಬೇಕಾಗ್ತದೆ. ಈಗ ಉದಾಹರಣೆಗೆ ಇಲ್ಲಿ 2 ಅಂಕೆ ಸಂಖ್ಯೆಗಳನ್ನು ತಗೊಂಡಿದ್ದಾರೆ. ಒಂದು 26, ಇನ್ನೊಂದು 34. ಇದರಲ್ಲಿ 26 ಅಂತ ಹೇಳಿದ್ರೆ ಇದನ್ನು ಹೇಗೆ ನಾವು ಬರೆಯಬಹುದು, 20 ಕೂಡಿಸು 6 ಅಂತ ಹೇಳಿದ್ರೆ 1ನೇ ಸ್ಥಾನದಲ್ಲಿ ಬರುವ ಸಂಖ್ಯೆ 6, 10ನೇ ಸ್ಥಾನದಲ್ಲಿ ಬರುವ ಸಂಖ್ಯೆ 2. ಆದ ಕಾರಣ ಅದನ್ನು ಏನು ಮಾಡಿದ್ದಾರೆ, 2 ಗುಣಿಸು 10 ಕೂಡಿಸು 1ನೇ ಸ್ಥಾನದ ಅಂಕೆ ಯಾವುದು, 6. ಹಾಗೊಂದು 2 ಅಂಕೆ ಸಂಖ್ಯೆಯನ್ನು ನಾವು ಹೇಗೆ ಬರೆಯಬಹುದು, 10ನೇ ಸ್ಥಾನದಲ್ಲಿರುವ ಅಂಕೆ ಗುಣಿಸು 10 ಕೂಡಿಸು 1ನೇ ಸ್ಥಾನದಲ್ಲಿರುವ ಅಂಕೆ. ಈಗ ಉದಾಹರಣೆಗೆ ಈಗ 10ನೇ ಸ್ಥಾನದಲ್ಲಿರುವ ಅಂಕೆ ಎ ಅಂತ ತಕೊಳ್ಳಿ, 1ನೇ ಸ್ಥಾನದಲ್ಲಿರುವ ಅಂಕೆ ಬಿ ಅಂತ ತಕೊಳ್ಳಿ. ಆಗ ಆ ಸಂಖ್ಯೆಯನ್ನು ನಾವು ಹೇಗೆ ಬರೆಯುವುದು ಅಂತ ಹೇಳಿದ್ರೆ 10 ಗುಣಿಸು ಎ ಕೂಡಿಸು ಬಿ ಸಮ 10a ಕೂಡಿಸು ಬಿ. ಆಗ ಯಾವುದೇ ಒಂದು 2 ಅಂಕೆ ಸಂಖ್ಯೆಯನ್ನು ನಾವು ತಗೊಳ್ಳುವಾಗ ಅದರಲ್ಲಿ ಬರುವ ಅಂಕೆಗಳಿಲ್ಲ. 10ನೇ ಸ್ಥಾನದಲ್ಲಿರುವ ಅಂಕೆಗೆ 10ರಿಂದ ಗುಣಿಸಿ 1ನೇ ಸ್ಥಾನದಲ್ಲಿರುವ ಅಂಕೆಯನ್ನು ಕೂಡಿಸಿದ್ರೆ ಆಯ್ತು. ಆಗ ನಾವು ಇಲ್ಲಿ 2 ಸಂಖ್ಯೆಗಳು ನಾವು ಇಲ್ಲಿ ಗುಣಲಬ್ಧ ನಾವು ತಗೊಳ್ಳೋದು. ಆಗ ಉದಾಹರಣೆಗೆ ನಾವೇನು ಮಾಡುವ ಅಂತ ಹೇಳಿದ್ರೆ, ಒಂದು ಅಂಕೆ 1ನೇ ಸಂಖ್ಯೆಯಲ್ಲಿ ಬರುವ 2 ಅಂಕೆಗಳು ಎ ಮತ್ತು ಬಿ ಅಂತ ತಗೊಳ್ಳುವ. ಆಗ ಆ ಸಂಖ್ಯೆಯನ್ನು ನಾವು ಹೇಗೆ ಬರೆಯುವುದು, ನಾನೀಗ ಹೇಳಿದೆ 10a ಕೂಡಿಸು ಬಿ. ಇನ್ನು 2ನೇ ಸಂಖ್ಯೆಯಲ್ಲಿ ಬರುವ 2 ಅಂಕೆಗಳು ಸಿ ಮತ್ತು ಡಿ ಅಂತ ಇಟ್ಟುಕೊಳ್ಳಿ. ಈಗ ಇಲ್ಲಿ 36 ಅಂತ ಇದ್ರೆ 3 ಮತ್ತು 6 ಇಲ್ಲ, ಅದೇ ತರ ಸಿ ಮತ್ತು ಡಿ. ಹಾಗೆ ಈ 36 ನಾವು 3 ಗುಣಿಸು 10 ಕೂಡಿಸು 6 ಬರೆಯುವ ಬದಲು ಅದೇ ತರ
ಸಿ ಮತ್ತು ಡಿ ಅನ್ನು ನಾವು ಹೇಗೆ ಬರೆಯುವುದು? 10 ಗುಣಿಸು ಸಿ ಕೂಡಿಸು ಡಿ ಸಮ 10C ಕೂಡಿಸು ಡಿ ಆಯ್ತು. ಆಗ ಎರಡು ಸಂಖ್ಯೆಗಳು ಹೇಗೆಲ್ಲ ಬಂತು ಹೇಳಿ? 10A ಕೂಡಿಸು ಬಿ, ಇನ್ನೊಂದು ಸಂಖ್ಯೆ 10C ಕೂಡಿಸು ಡಿ. ಇನ್ನು ನಾವು ಈ ಎರಡು ಸಂಖ್ಯೆಗಳ ಗುಣಲಬ್ಧ ಮಾಡುವಾಗ ಯಾವುದನ್ನೆಲ್ಲ ಗುಣಿಸಿದ್ರೆ ಸಾಕು? 10A ಕೂಡಿಸು ಬಿ ಗುಣಿಸು 10C ಕೂಡಿಸು ಡಿ. ಈಗ ಏನು ಬರ್ತದೆ ಹೇಳಿ? ನಾವು ಫಸ್ಟಿಗೆ ಈ 10A ಮತ್ತು 10C ಅನ್ನು ಗುಣಿಸಬೇಕು ಅಲ್ವಾ? ಆಗ 10A ಗುಣಿಸು 10C ಕೂಡಿಸು ನಂತರ ಈ 10A ಮತ್ತು ಡಿ ಅನ್ನು ಗುಣಿಸಬೇಕು. ಆಗ 10A ಗುಣಿಸು ಡಿ ಕೂಡಿಸು ನಂತರ ಬಿ ಗುಣಿಸು 10C ಕೂಡಿಸು ಮತ್ತೆ ಬಿ ಗುಣಿಸು ಡಿ. ಹಾಗೆ ಹೇಗೆಲ್ಲ ಬಂತು ಹೇಳಿ? ಫಸ್ಟಿಗೆ 10A ಗುಣಿಸು 10C ಕೂಡಿಸು 10A ಗುಣಿಸು ಡಿ ಕೂಡಿಸು ಬಿ ಗುಣಿಸು 10C ಕೂಡಿಸು ಬಿ ಗುಣಿಸು ಡಿ. ಈಗ ಮೊದಲ ಒಂದು ಗುಣಲಬ್ಧ ನೀವು ನೋಡಿ. 10A ಗುಣಿಸು 10C ಅಂತ ಹೇಳಿದ್ರೆ 10 ಗುಣಿಸು 10 ಎಷ್ಟಾಯ್ತು ಹೇಳಿ? 100 ಆಯ್ತು. ಮತ್ತೆ ಎ ಗುಣಿಸು ಸಿ ಅಂತ ಹೇಳಿದ್ರೆ AC. ಆಗ ಅದನ್ನು ಹೇಗೆ ಬರೆಯುವುದು ನಾವು? 100 ಗುಣಿಸು AC ಕೂಡಿಸು ನಂತರ ಯಾವ್ದು ಬರೋದು ಹೇಳಿ ನೀವು? 10A ಗುಣಿಸು ಡಿ, ಆಗ 10AD ಅಂತ ಬರೆಯುವುದು ಕೂಡಿಸು ಮತ್ತೆ ಯಾವ್ದು ಇರೋದು? ಬಿ ಗುಣಿಸು 10C, ಆಗ ಅದೇನಾಯ್ತು? 10BC ಆಯ್ತು. ಕೊನೆಯದ್ದು ಬಿ ಗುಣಿಸು ಡಿ BD ಆಯ್ತು. ಇನ್ನು ಇಲ್ಲಿ ನೋಡಿ, ಸುರುಳಿನ ಪದ 100AC ಸರಿಯಲ್ಲೋ? ನಂತರದಲ್ಲಿ ಎರಡು ಪದಗಳು ನೋಡಿ, ಒಂದು 10 ಏನು ಬಂತು ಹೇಳಿ? AD ಕೂಡಿಸು 10BC. ಈಗ ಎರಡರಲ್ಲಿರುವ ಸಾಮಾನ್ಯ ಪದ ಯಾವುದು? 10. ಆಗ ನಾವು 10 ಹೊರಗೆ ಬ್ರಾಕೆಟ್ನ ಹೊರಗೆ ಬರೋದು. ಬ್ರಾಕೆಟ್ನ ಒಳಗೆ ಏನು ಬರೆಯುವುದು? 10 ಗುಣಿಸು ಬ್ರಾಕೆಟ್ನ ಒಳಗೆ AD ಕೂಡಿಸು BC ಕೂಡಿಸು ಕೊನೆಯ ಪದ ಯಾವುದು? BD. ಆಗ ಮೊತ್ತ ಗುಣಲಬ್ಧ ಏನು ಬಂತು? 100 ಗುಣಿಸು AC ಕೂಡಿಸು 10 ಗುಣಿಸು AD ಕೂಡಿಸು BC ಕೂಡಿಸು BD. ಈಗ ನಾವು ಆ ಮೊದಲು ಮಾಡಿದ ಲೆಕ್ಕವನ್ನು ಇದನ್ನು ಹೋಲಿಸಿ ನೋಡಿ. ಯಾಕೆ ನಾವು ಸುರುವಿಗೆ 10ನೇ ಸ್ಥಾನದ ಎರಡು ಅಂಕೆಗಳನ್ನು ಗುಣಿಸಿ 100ರಿಂದ ಗುಣಿಸಿದವು? ಇಲ್ಲಿ ನೋಡಿ, 10ನೇ ಸ್ಥಾನದ ಅಂಕೆ ಯಾವುದಲ್ಲ? ಎ ಮತ್ತು ಸಿ ಅಲ್ಲೋ? ಆಗ 100 ಗುಣಿಸು ಎ ಗುಣಿಸು ಸಿ AC ಸರಿ ಬಂತಲ್ಲ? ಮತ್ತೆ ನಾವೇನು ಮಾಡಿದೆವು? 10 ಗುಣಿಸು ಒಂದನೇ ಸಂಖ್ಯೆಯ 10ನೇ ಸ್ಥಾನದ ಅಂಕೆ, ಎರಡನೇ ಸಂಖ್ಯೆಯ 1ನೇ ಸ್ಥಾನದ ಅಂಕೆಯನ್ನು ಗುಣಿಸಿದೆವು. ಮತ್ತೆ 1ನೇ ಸಂಖ್ಯೆಯ 1ನೇ ಸ್ಥಾನದ ಅಂಕೆ ಮತ್ತು 2ನೇ ಸಂಖ್ಯೆಯ 10ನೇ ಸ್ಥಾನದ ಅಂಕೆಯನ್ನು ಗುಣಿಸಿದೆವು. ಅದೆರಡನ್ನು ಕೂಡಿಸಿದೆವು. ಇಲ್ಲಿ ನಾವು ಅದೇ ತರ ಮಾಡಿದ್ದಲ್ಲ ನೋಡಿ. AD ಅಂತ ಹೇಳಿದ್ರೆ 10ನೇ ಸ್ಥಾನದ ಅಂಕೆ 1ನೇ ಸ್ಥಾನದ ಅಂಕೆ AD ಕೂಡಿಸು BC 1ನೇ ಸ್ಥಾನದ ಅಂಕೆ ಮತ್ತು 10ನೇ ಸ್ಥಾನದ ಅಂಕೆ. ಅದೆರಡನ್ನು ಆ ಗುಣಲಬ್ಧವನ್ನು ಕೂಡಿಸಿ 10ರಿಂದ ಗುಣಿಸಿದೆವು. ಮತ್ತೆ ಕೊನೆಗೆ ಬಂದದ್ದು 1ನೇ ಸ್ಥಾನದ ಎರಡು ಅಂಕೆಗಳು B ಮತ್ತು D, ಇದು BD ಬಂತು. ಇಲ್ಲಿಗೆ ನಾವು 3 ಲೆಕ್ಕವನ್ನು ಮಾಡಿದೆವು. ನಾನು ಆವಾಗಲೇ ಹೇಳಿದೆ, ಒಂದು ಲೆಕ್ಕ ಬಾಕಿ ಇಟ್ಟಿದ್ದೇನೆ. ನೀವು ಟೆಕ್ಸ್ಟ್ ಪುಸ್ತಕದಲ್ಲಿ ಉಂಟದು, ನಾವು ಮಾಡಿಕೊಳ್ಳಿ. ಆಗ ಇವತ್ತಿಗೆ ನಮ್ಮ ಈ ಕ್ಲಾಸನ್ನು ಮುಕ್ತಾಯ ಮಾಡೋಣ. ಮುಂದಿನ ಕ್ಲಾಸಿನಲ್ಲಿ ಕಾಣುವ. ಎಲ್ಲರಿಗೂ ನಮಸ್ಕಾರ.